ಫೇಕ್ ಪೋಸ್ಟ್ ಹರಿದಾಡ್ತಾ ಇದೆ. ಸುಳ್ಳು ಸುದ್ದಿ ಹಾಕಿದ್ದಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಹುಬ್ಬಳ್ಳಿಯ ಕಮರಿಪೇಟ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರೋದು. ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಪೋಸ್ಟ್ ಮಾಡಿ ಹರಿದಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಸುಳ್ಳು ಸುದ್ದಿ ಹಾಕಿದ್ದಕ್ಕೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಕಮರಿಪೇಟೆ ಠಾಣೆಯಲ್ಲಿ. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರು ಈ ರೀತಿ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಹಣ ಕೊಟ್ಟರೆ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ಫೇಕ್ ಪೋಸ್ಟ್ ಹಾಕಿದ್ದಾರೆ. ಇನ್ಸ್ಟಾ ಪೇಜ್ ಫಾಲೋ ಮಾಡಿದ್ರೆ ಪ್ರಶ್ನೆ ಪತ್ರಿಕೆ ನೀಡುವುದಾಗಿ ಪೋಸ್ಟ್ ಹಾಕಿರೋದು. ಫೇಕ್ ಪೋಸ್ಟ್ ಮಾಡಿದ್ದಂತ 5 ಇನ್ಸ್ಟಾಗ್ರಾಮ್ ಪೇಜ್ಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಇಂಥ ಪೇಜ್ಗಳ ಪೋಸ್ಟ್ ನಂಬಾರ್ದು ಅಂತ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮನವಿ ಮಾಡಿರೋದು. ಈ ರೀತಿಯಾಗಿ ನೀವೇನಾದ್ರೂ ಪೋಸ್ಟ್ ನೋಡಿದ್ರಿ ಅಂತ ಅಂದ್ರೆ ಅವ್ರನ್ನ ಫಾಲೋ ಮಾಡೋದಾಗ್ಲಿ ಅಥವಾ ಅವ್ರು ದುಡ್ಡು ಕೇಳಿದ್ರು ಅಂತ ದುಡ್ಡು ಕೊಡೋದಾಗ್ಲಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇವೆಲ್ಲವೂ ಕೂಡ ಫೇಕ್ ಪೋಸ್ಟ್. ಹಾಗಾಗಿ ಇವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ ಅಂತ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಮಸ್ಕಾರ. SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲವು ಇನ್ಸ್ಟಾ ಪೇಜಸ್ಸು ಮತ್ತು ಅಕೌಂಟ್ಸು, ಫೇಸ್ಬುಕ್ ಪೇಜಸ್ಸು ಇದರಲ್ಲಿ SSLC ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಕ್ವಶನ್ ಪೇಪರನ್ನು ಲೀಕ್ ಮಾಡ್ತೀವಿ ಅಂತಂದು ಅದಕ್ಕೆ 1,000, 2,000, 5,000, 10,000 ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ಥರ 5 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರಾಗಲಿ, ಪೋಷಕರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಈ ಒಂದು ಆಮಿಷಕ್ಕೆ ಒಳಗಾಗಬಾರ್ದು. ಇದರಲ್ಲಿ ಒಂದು ನೇರವಾಗಿ ಹಣ ಕೊಟ್ಟರೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಅಥವಾ ಫಾಲೋ ಮಾಡಿ 20,000, 15,000 ನಮ್ಮದು ಫಾಲೋಯರ್ ಆಯಿತು ಅಂದರೆ ನೇರವಾಗಿ ನಾವು ಈ ಪೇಜಸ್ಸಲ್ಲೇ ಕ್ವಶನ್ ಪೇಪರ್ ಬಿಡ್ತೀವಿ ಅಂತಂದು ಕೆಲವರು ಆಮಿಷ ಹೊಡಿರುವಂಥದ್ದು ಕಂಡು ಬಂದಿದೆ. SSLC ಪರೀಕ್ಷೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಜೀವನದ ಘಟ್ಟ. ಹಂಗಾಗಿ ಅದನ್ನು ಪ್ರಾಮಾಣಿಕವಾಗಿ ತಯಾರಿಯನ್ನು ಮಾಡಿ ಪರೀಕ್ಷೆಗೆ ಎದುರಾಗಿ ಅಂತಂದು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೀನಿ. ಯಾವುದೇ ಒಂದು ಆತುರದ ನಿರ್ಧಾರ ಮಾಡಬೇಡಿ. ಸಮಾಧಾನವಾಗಿ ಓದಿ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಿ. ಅದೇ ರೀತಿ ಪೋಷಕರು, ಶಿಕ್ಷಕರು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬಲ ತುಂಬುವಂಥ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಮಸ್ಕಾರ. ನೋಡಿ, ಈಗಾಗಲೇ ಒಂದಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ. ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡ್ತೀವಿ, ಹಣ ಕೊಡಿ ಅಥವಾ ಈ ಪೇಜ್ ಫಾಲೋ ಮಾಡಿದ್ರೆ ಇಷ್ಟೊಂದು ಫಾಲೋವರ್ಸ್ ಆದ್ರೆ ಅಂದ್ರೆ ಅವ್ರು ಇಟ್ಕೊಂಡಿರುವಂತ ಟಾರ್ಗೆಟ್ ಫಾಲೋವರ್ಸ್ ಆದ್ರೂ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅಂತ. ಇದೆಲ್ಲವೂ ಕೂಡ ಫೇಕ್ ಪೇಜ್ಗಳಾಗಿರುತ್ತೆ, ಫೇಕ್ ಆಗಿ ಮಾಡುವಂಥ ಪೋಸ್ಟ್ಗಳಾಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ನೆಗ್ಲೆಕ್ಟ್ ಮಾಡಿ, ಇಗ್ನೋರ್ ಮಾಡಿ ಅನ್ನುವಂಥ ಮಾಹಿತಿಯನ್ನ ಈಗ